ಶಾಂತಿ ಟಿವಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಓಂ ಶಾಂತಿ. ನಾವೆಲ್ಲ ಆತ್ಮರು ಭ್ರೂ ಮಧ್ಯದಲ್ಲಿ ಸ್ಮೃತಿ ಸ್ವರೂಪರಾಗುತ್ತಾ ನಾವೆಲ್ಲ ಆತ್ಮರ ತಂದೆ ಪರಂಪಿತ ಶಿವ ತಂದೆಯನ್ನ ಪರಮಧಾಮದಲ್ಲಿ ಸ್ಮೃತಿ ಮಾಡಿಕೊಂಡು ಪ್ರಜಾಪಿತ ಬ್ರಹ್ಮ ತಂದೆ ಜಗದಂಬಾ ಸರಸ್ವತಿ ಮಮ್ಮ ತಾಯಿಯವರನ್ನ ಸೂಕ್ಷ್ಮವಾಗಿ ಸ್ಮರಿಸಿಕೊಂಡು ಯಜ್ಞದ ಎಲ್ಲ ಆದಿರತ್ನರನ್ನ, ನಿಮಿತ್ತ ಶಿಕ್ಷಕಿ ಅಕ್ಕಂದಿರನ್ನ, ಸಮಸ್ತ ಈಶ್ವರೀಯ ಪರಿವಾರವನ್ನ ಸೂಕ್ಷ್ಮವಾಗಿ ಸ್ಮರಿಸಿಕೊಂಡು ಪ್ರತಿದಿನದಂತೆ ಈ ದಿನವೂ ಸಹ ಈ ಮುರಳಿ ಚಿಂತನೆಯಲ್ಲಿ ಭಾಗವಹಿಸಿ ಆಲಿಸುತ್ತಿರುವ ನನ್ನೆಲ್ಲ ಸಹೋದರಾತ್ಮರಿಗೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಈ ದಿನ ಶಿವತಂದೆ ಮುರಳಿಯ ಮಹಾಜ್ಞಾನದಲ್ಲಿ ಅದ್ಭುತ ರಹಸ್ಯಗಳನ್ನು ತಿಳಿಸಿದ್ದಾರೆ. ಅದರಲ್ಲೂ ವಿಶೇಷವಾದ ವರದಾನವನ್ನು ಕೊಟ್ಟಿದ್ದಾರೆ. ಆ ವರದಾನದ ಕುರಿತಾಗಿ ಸಂಕ್ಷಿಪ್ತವಾದ ಚಿಂತನೆಯನ್ನು ಮಾಡೋಣ. ನಿಮ್ಮಲ್ಲಿರುವ ಶಕ್ತಿಗಳ ಲೈಟನ್ನು ಬೆಳಗಿಸುವ ಮುಖಾಂತರ ಅನೇಕ ಆತ್ಮರಿಗೆ ಮಾರ್ಗದರ್ಶನವನ್ನು ಮಾಡುವಂತಹ ಚೈತನ್ಯ ಲೈಟ್ ಹೌಸ್ ಭವ ಅಂತ ಹೇಳಿದ್ದಾರೆ. ಚೈತನ್ಯ ಲೈಟ್ ಹೌಸ್ಗಳಾಗಿ, ಉದಾಹರಣೆಗೆ ಲೈಟ್ ಹೌಸ್ ಅಂದರೆ ಇಂದಿನ ಕಾಲದಲ್ಲೂ ಕೂಡ ಈ ಸಮುದ್ರದಲ್ಲಿ ಪ್ರಯಾಣವನ್ನು ಮಾಡ್ತಾ ಇರಬೇಕಾದ್ರೆ ಹಡಗುಗಳಿಗೆ ದಿಕ್ಕು ತೋಚುವುದಿಲ್ಲ. ರಾತ್ರಿಯ ಸಮಯದಲ್ಲಿ, ಹಗಲು ಹೊತ್ತಾದರೆ ಸೂರ್ಯ ಅಸ್ತ, ಸೂರ್ಯ ಉದಯದ, ಸೂರ್ಯ ದಿಕ್ಕಿನ ಅನುಸಾರವಾಗಿ ಅವರು ಪೂರ್ವ ಪಶ್ಚಿಮ ದಿಕ್ಕನ್ನು ಗುರುತಿಸ್ತಾ ಇದ್ರು. ಆದರೆ ರಾತ್ರಿ ಹೊತ್ತಲ್ಲಿ ದಿಕ್ಕು ಸಮುದ್ರದಲ್ಲಿ ಯಾವ ಕಡೆ ಸಾಗ್ತಾ ಇದೆ ಹಡಗು ಅನ್ನುವಂಥದ್ದು ಗುರುತಾಕೋದಿಲ್ಲ. ಹಾಗಾಗಿ ಆ ಲೈಟನ್ನು ಬೆಳಗಿಸುವ ಮುಖಾಂತರ ಹಡಗಿನ ದಿಕ್ಕನ್ನು ಸರಿಪಡಿಸುವಲ್ಲಿ ನೆರವಾಗಲಿಕ್ಕೆ ದಿಕ್ಸೂಚಿಯಾಗಿ ಈ ಲೈಟ್ ಹೌಸ್ಗಳನ್ನು ಬಹಳ ಎತ್ತರದ ಸ್ಥಾನದಲ್ಲಿ ಕೆಂಪು ಲೈಟ್ಗಳನ್ನು ಅಳವಡಿಸ್ತಾ ಇದ್ರು. ಆ ಲೈಟನ್ನು ನೋಡಿಕೊಂಡು ಆ ಹಡಗದವರು ಅದರ ಕಡೆಗೆ ಪ್ರಯಾಣವನ್ನು ಮಾಡ್ತಾ ಇದ್ರು. ಅದೇ ಥರ ಈಗ ವಿಮಾನಗಳು ಲ್ಯಾಂಡ್ ಆಗಬೇಕಾದ್ರೂ ಕೂಡ ಒಂದಷ್ಟು ಲೈಟ್ಸನ್ನು ಬಳಸ್ತಾರೆ. ಲೈಟ್ ಹೌಸ್ ಅಂದರೆ ದಿಕ್ಕು ತಪ್ಪುವವರಿಗೆ ದಿಕ್ಕನ್ನು ತೋರಿಸುವಂಥ ಒಂದು ಮಾರ್ಗಸೂಚಿ, ಮಾರ್ಗದರ್ಶನದ ಬೆಳಕು. ಅದೇ ಥರ ಈ ಜಗತ್ತಿನಲ್ಲಿ ಸರ್ವಾತ್ಮರು ಕೂಡ ದಿಕ್ಕು ತಪ್ಪಿ ತಮ್ಮ ಜೀವನವನ್ನು ಬಹಳಷ್ಟು ಎಡವಟ್ಟು ಮಾಡ್ಕೊಂಡ್ಬಿಟ್ಟಿದ್ದಾರೆ. ದಿಕ್ಕು ತಪ್ಪಿ ಎಲ್ಲರ ಜೀವನವೂ ಕೂಡ ಸಾಗ್ತಾ ಇದೆ. ಹಾಗಾಗಿ ಆ ದಿಕ್ಕು ತಪ್ಪಿ ಸುತ್ತಿ ಸುತ್ತಿ ಸುಸ್ತಾಗಿರುವಂತಹ, ದಣಿದಿರುವಂತಹ, ಬಳಲಿರುವಂತಹ, ಅಲೆದಾಡ್ತಾ ಇರುವಂತಹ ಆತ್ಮರಿಗೆ ನಿಮ್ಮಲ್ಲಿರುವ ಸತ್ಶಕ್ತಿಗಳು, ಅಷ್ಟಶಕ್ತಿಗಳ ಲೈಟನ್ನು ಪ್ರಕಾಶಿಸುವ ಮೂಲಕ ಸರ್ವಾತ್ಮರಿಗೂ ಚೈತನ್ಯ ಲೈಟ್ ಹೌಸ್ ಆಗಿ
ಈಗ ನೋಡಿ, ಬೀದಿಯಲ್ಲಿ ಕತ್ತಲು ಹೊತ್ತಿನಲ್ಲಿ ಬೀದಿ ದೀಪ ಅಂತ ಹಾಕ್ತಾರೆ. ಯಾಕಂದ್ರೆ ದಾರಿ ಸರಿಯಾಗಿ ಕಾಣಲಿ. ಹಗಲೊತ್ತಲ್ಲಿ ಅವಶ್ಯಕತೆ ಇರೋದಿಲ್ಲ. ಅದು ರಾತ್ರಿ ಹೊತ್ತಲ್ಲಿ ಬೀದಿ ದೀಪಗಳ ಅವಶ್ಯಕತೆ ಬೀಳುತ್ತೆ. ಯಾಕಂದ್ರೆ ರಾತ್ರಿ ಹೊತ್ತಲ್ಲಿ ದಾರಿ ರಸ್ತೆ ಕಾಣಬೇಕು ಅಂದ್ರೆ ದೀಪದ ಅವಶ್ಯಕತೆ. ಹಾಗೆ ಕತ್ತಲಿನಲ್ಲಿ ಅಂದ್ರೆ ಅಜ್ಞಾನದ ಅಂಧಕಾರದಲ್ಲಿ ಇದ್ದಂಥವರಿಗೆ, ಅಲ್ಲಿ ದಿಕ್ಕು ತಪ್ಪಿ ಜೀವನದಲ್ಲಿ ನಡೀತಾ ಇರುವಂಥವರಿಗೆ, ಬೀಳ್ತಾ ಇರುವಂಥವರಿಗೆ, ಪೆಟ್ಟು ತಿಂತಾ ಇರುವಂಥವರಿಗೆ ನಿಮ್ಮಲ್ಲಿರುವಂತಹ ಅಷ್ಟಶಕ್ತಿಗಳ ಪವರ್ಫುಲ್ ಲೈಟನ್ನು ಆನ್ ಮಾಡಿಕೊಳ್ಳಿ, ಬೆಳಗಿಸಿಕೊಳ್ಳಿ, ಪ್ರಕಾಶ ಮಾಡಿಕೊಳ್ಳಿ. ಆ ಮುಖಾಂತರ ಸರ್ವಾತ್ಮರಿಗೂ ಸರಿಯಾದ ದಿಕ್ಕನ್ನ, ಮುಕ್ತಿ ಜೀವನ್ಮುಕ್ತಿಯ ದಾರಿಯನ್ನು ತೋರಿಸುವಂತಹ ಚೈತನ್ಯ ಲೈಟ್ ಹೌಸ್ ಆಗಿ. ಸರಿ ಹೇಳಿದ್ರು. ನಾನು ಮೊದಲು ಲೈಟ್ ಬೆಳಗಿಸಿಕೊಳ್ಳಬೇಕು ಅಂದರೆ ನನಗೆ ಯಾರಾದರೂ ಒಬ್ಬರು ಲೈಟ್ ಹಾಕಿರ್ಬೇಕಲ್ಲ. ಯಾರು ಸರಿಯಾದ ದಿಕ್ಕಿನಲ್ಲಿ ಬಂದು ಸೇರಿದಾರೋ ಅವರಿಗೆ ಮಾತ್ರ ದಿಕ್ಕು ತೋರಿಸುವಂತಹ ಒಂದು ಶಕ್ತಿ ಮತ್ತು ಅಧಿಕಾರ ಇರುವಂಥದ್ದು. ನಾನು ಕೂಡ ಮುಂಚೆ ದಿಕ್ಕು ತಪ್ಪಿದವನೇ ಆಗಿದ್ದಾಗ ನನಗೂ ಒಬ್ರು ಲೈಟನ್ನು ಹಾಕಿದ್ರು. ಆ ಲೈಟಿನ ಆಧಾರದ ಮೇಲೆ ನಾನು ಸರಿಯಾದ ದಿಕ್ಕಿನಲ್ಲಿ ಪ್ರಯಾಣ ಮಾಡಿ ಗುರಿಯನ್ನು ತಲುಪುವಲ್ಲಿ ಯಶಸ್ವಿ ಆಗ್ತಾ ಇದ್ದೇನೆ ಅಂದರೆ ಈಗ ನಾನು ಬೇರೆಯವರಿಗೆ ಬೆಳಕನ್ನು ತೋರಿಸ ತಪ್ಪೇನಿಲ್ಲ. ಆದರೆ ನಾವು ಅಂಧಕಾರದಲ್ಲಿದ್ದಾಗ, ನಾವು ಬಳಲ್ತಾ ಇದ್ದಾಗ, ನಾವು ದಿಕ್ಕು ತಪ್ಪಿದ್ದಾಗ ನಮಗೆ ಆಶಾಕಿರಣಗಳು ಆಗಿ ಬಂದವರು ಬ್ರಹ್ಮ, ಮಮ್ಮ, ಆದಿರತ್ನರು. ಅವರಿಗೆಲ್ಲರಿಗೂ ಕೂಡ ಮಾರ್ಗವನ್ನು ತೋರಿಸಿರುವಂಥವರು ಸ್ವಯಂ ಸೃಷ್ಟಿಕರ್ತ ಪರಂಜ್ಯೋತಿ ಪರಮಾತ್ಮನೇ ಅವರಿಗೆ ಮಾರ್ಗ ತೋರಿಸಿತ್ತು. ಅವರ ಜೊತೆಗೆ ಪ್ರಜಾಪಿತ ಬ್ರಹ್ಮ, ಜಗದಂಬಾ ಸರಸ್ವತಿ, ಮಮ್ಮ ಎಲ್ಲ ಆದಿರತ್ನರು ಆ ಪರಮಾತ್ಮನ ಶ್ರೀಮತದ ಬೆಳಕಿನ ದಾರಿಯಲ್ಲಿ ನಡೆದು ಗಮ್ಯವನ್ನು ತಲುಪಿತ್ತು. 14 ವರ್ಷಗಳ ತಪಸ್ಸು ಮಾಡಿದಾಗ ಅವರಲ್ಲಿರ್ತಕ್ಕಂಥ ಅಷ್ಟಶಕ್ತಿಗಳ ಲೈಟ್ ಚಮಕ್ ಪ್ರಕಾಶ ಮಾಡಲಿಕ್ಕೆ ಆರಂಭ ಆಯಿತು. 14 ವರ್ಷ ಬೇಕಾಯಿತು ಅವರಲ್ಲಿರುವ ಅಷ್ಟಶಕ್ತಿಗಳ ಲೈಟ್ ಪವರ್ಫುಲ್ ಆಗಿ ಬೆಳಕಿ ಅನೇಕರಿಗೆ ಮಾರ್ಗದರ್ಶನ ಮಾಡಲಿಕ್ಕೆ ಯೋಗ್ಯರಾಗಲಿಕ್ಕೆ. ಅವರಿಗೆ ಸ್ವಯಂ ಪರಂಜ್ಯೋತಿ ಪರಶಿವನೇ ತನ್ನ ಸ್ವಯಂ ಪ್ರಕಾಶದ ಮೂಲಕ ಸತ್ಯ ಮಾರ್ಗದ ಶ್ರೀಮತದ ಬೆಳಕನ್ನು ತೋರಿಸಿದ್ರು. ಆದರೆ ಅವರು ತೋರಿಸಿದ ಬೆಳಕಿನಲ್ಲಿ ಒಂದು ಅಡಿಯೂ ಕೂಡ ತಪ್ಪದಂತೆ ಹೆಜ್ಜೆ ಮೇಲೆ ಹೆಜ್ಜೆ ನಿಟ್ಟುಕೊಂಡು ಬ್ರಹ್ಮ, ನಂತರ ಮಮ್ಮ, ನಂತರ ಆದಿರತ್ನರೆಲ್ಲರೂ ಬಂದು ಗಮ್ಯವನ್ನು ತಲುಪಿದರು. ಸ್ವಸ್ಮೃತಿಯಲ್ಲಿ ಬಂದು ತಮ್ಮಲ್ಲಿರುವ ಅಷ್ಟಶಕ್ತಿಗಳನ್ನು ಜಾಗೃತಿ ಮಾಡಿಕೊಂಡು ಸ್ವಯಂ ಪ್ರಕಾಶಮಾನವಾಗಿ ಬೆಳಗಲಿಕ್ಕೆ ಆರಂಭ ಮಾಡಿತು. ಅದಾದ ನಂತರವೇ ನೀವೀಗ ಜಗತ್ತಿನ ಆತ್ಮರಿಗೆ ನೀವು ದಾರಿ ತೋರಿಸಿ ಅಂತ ಅವರೆಲ್ಲರನ್ನ ಒಂದೊಂದು ದಿಕ್ಕಿಗೆ ಒಬ್ಬೊಬ್ಬ ದಾದಿಯರನ್ನ ಕಳಿಸಿತ್ತು. ಅವರ ಮಾರ್ಗದರ್ಶನದಂತೆ ನಮ್ಮ ಹಿರಿಯ ಅಕ್ಕಂದಿರು, ಸೀನಿಯರ್ಸ್, ಯಾರೆಲ್ಲ ಟೀಚರ್ಸ್ಗಳಿದ್ದಾರೆ, ಅಣ್ಣಂದಿರಿದ್ದಾರೆ, ಮಹಾರಥಿಗಳಿದ್ದಾರೆ, ಅವರೆಲ್ಲರೂ ಕೂಡ ಎಲ್ಲ ಆದಿರತ್ನರ ಬ್ರಹ್ಮ ಮಮ್ಮಾರವರ ಪಾಲನೆಯನ್ನು ಪಡೆದು ಅವರ ಬೆಳಕಿನಲ್ಲಿ ನಡೆದು ಬಂದಿದ್ದಾರೆ. ಅವರು ಕೂಡ ಬೆಳಕನ್ನು ಯಾರ ಮುಖಾಂತರ ತೋರಿಸಿದ್ರು? ಯಾವತ್ತು ಪರಂಜ್ಯೋತಿ ಶಿವತಂದೆ ಅವರಿಗೆ ಶ್ರೀಮತವನ್ನು ಕೊಟ್ಟಿದ್ರು ಅದನ್ನೇ ಇವರು ಬೆಳಕಿನ ಮುಖಾಂತರ ತೋರಿಸಿದ್ರು. ಅವರು ಕೂಡ ಅವರ ಬೆಳಕಿನಲ್ಲಿ ತಾವು ಸನ್ಮಾರ್ಗದ ಕಡೆಗೆ ಬಂದು ಗಮ್ಯವನ್ನು ತಲುಪುವವರೆಲ್ಲರೂ ತಲುಪಿ ಆಯಿತು. ಈಗ ನಾವು ಅಂತಹ ಮಹಾರಥಿಗಳ, ಸೀನಿಯರ್ಸ್, ಅಕ್ಕಂದಿರ, ಅಣ್ಣಂದಿರ ಬೆಳಕಿನಲ್ಲಿ ನಮಗೆ ಪರಮಾತ್ಮ ಕೊಟ್ಟಿರುವ ಶ್ರೀಮತದ ದಾರಿ ಸ್ಪಷ್ಟವಾಗಿ ನೋಡಿಕೊಂಡು ನಾವು ಹೆಜ್ಜೆಯನ್ನು ಇಡ್ತಾ ಇದ್ದೇವೆ. ಆದರೆ ನಾವು ಬರೀ ನಡ್ಕೊಂಡು ಹೋಗೋರು ಆಗಬಾರ್ದು. ನೀವು ಕೂಡ ಇನ್ನೇ ನಿಮ್ಮಿಂದ ಬರೋರು ತುಂಬ ಜನ ಇದ್ದಾರೆ. ನಾವು ಅನ್ಕೊಂಡಿವಿ ಅಯ್ಯೋ ನಾವೇ ತುಂಬ ಲೇಟಾಗಿ ಬಂದು ಬಿಟ್ಟಿದ್ದೀವಿ, ಪರಮಾತ್ಮ ಬಂದಿದ್ರು, ಬ್ರಹ್ಮರವರ ತನುವಲ್ಲಿ ಬರ್ತಿದ್ರಂತೆ. ಕೆಲವರು ನೋಡಿರ್ಲಿಕ್ಕಿಲ್ಲ, ನಾನು ನೋಡಿಲ್ಲ ಬ್ರಹ್ಮರವರ ತನುವಿನಲ್ಲಿ ಬರುವಂಥದ್ದು.
ಸುಮಾರು ಜನ ನೋಡಿರೋರಿದ್ದಾರೆ ಯಜ್ಞದಲ್ಲಿ, ಬಹಳಷ್ಟು ಮಂದಿ ನೋಡಿದ್ದಾರೆ ಈಗಲೂ ಕೂಡ. ಆದರೆ ಈಗ ಬಹುತೇಕ ಹೊಸಬರು ಯಾರೆಲ್ಲ ನಾವು ಬಂದಿದ್ದೀವಿ, ನಾವು ಬ್ರಹ್ಮಾರವರ ತನುವಿನಲ್ಲಿ ಪರಮಾತ್ಮ ಪರಕಾಯ ಪ್ರವೇಶ ಮಾಡೋದನ್ನು ಡೈರೆಕ್ಟ್ ಆಗಿ ನೋಡಲಿಕ್ಕೆ ನಮಗೆ ಅವಕಾಶ ಸಿಕ್ಕಿರಲಿಲ್ಲ ಡ್ರಾಮಾನುಸಾರ ಈ ಜನ್ಮದಲ್ಲಿ. ಆದರೆ ದಾದಿಯರ ಶರೀರದಲ್ಲಿ ಪರಮಾತ್ಮ ಪರಕಾಯ ಪ್ರವೇಶ ಮಾಡೋದನ್ನು ನೋಡಿದ್ದೀವಿ. ಸ್ವಯಂ ಪರಮಾತ್ಮನ ವಾಣಿಯನ್ನ ಇದೇ ಕರ್ಣಗಳಿಂದ ಕೇಳಿದ್ದೀವಿ. ಅವರ ಕಣ್ಣುಗಳಿಂದ ಬರುವ ಆ ಪ್ರೀತಿಯ ಸಾಗರ ಹುಕ್ಕಿ ಬರುವಂಥದ್ದನ್ನು ನಾವು ನೋಡಿದ್ದೀವಿ. ಕರುಣೆಯ ಸಾಗರ, ದಯಾ ಸಾಗರ, ಕೃಪೆ ಸಾಗರ, ಏನೆಲ್ಲ ಸಾಗರಕ್ಕೆ ಹೋಲಿಕೆ ಮಾಡಿದ್ದು ಅವರನ್ನು ನೋಡಿದಾಗ ನನಗೆ ಅದೆಲ್ಲವೂ ಕೂಡ ಸತ್ಯ ಅಂತ ಅನುಭವಕ್ಕೆ ಬಂತು. ನಮ್ಮ ಅದೃಷ್ಟ ಅದು. ನಾವು ಗುಲ್ಜಾರ್ ದಾದೀಜಿ ಅವರ ಶರೀರದಲ್ಲಿ ಸ್ವಯಂ ಪರಮಾತ್ಮ ಅವತರಣೆ ಆಗೋದನ್ನು ನೋಡಿದ್ದೀವಿ. ಪ್ರಕಾಶಮಣಿ ದಾದೀಜಿ ಅವರನ್ನ ನಾನು ಮಿಸ್ ಮಾಡ್ಕೊಂಡಿದ್ದೀನಿ, ನಾನು ನೋಡಿಲ್ಲ, ಕೆಲವರೆಲ್ಲ ನೋಡಿರ್ಬೋದು. ಜಸ್ಟ್ 1 ವರ್ಷ ಆಯಿತು ಅವ್ರ ಶರೀರ ಬಿಟ್ಟು ನಾವು ಜ್ಞಾನಕ್ಕೆ ಬಂದ್ವಿ. ಮಮ್ಮಾರವ್ರನ್ನಂತೂ ನಾವು ನೋಡಲೇ ಇಲ್ಲ. ಅವ್ರು 3 ಜನ ಮಿಸ್ ಆದರು. ಆದರೆ ಉಳಿದಿರುವ ಗುಲ್ಜಾರ್ ದಾದಿಯಿಂದ ಹಿಡಿದು ಜಾನಕಿ ದಾದೀಜಿ, ರತನ್ ಮೋಹಿನಿ ದಾದೀಜಿ, ಬ್ರಿಜಮೋಹನ್ ಬಾಯಿಜಿ, ಅನೇಕ ಆದಿರತ್ನರನ್ನು ನಾವು ನೋಡಿದ್ದೀವಿ. ಜಗದೀಶ್ ಬಾಯಿಜಿ ನಮಗೆ ಮಿಸ್ ಆದರು, ಮಮ್ಮಾರವ್ರು ಮಿಸ್ ಆದರು, ಪ್ರಕಾಶ್ಮಣಿ ದಾದೀಜಿ ಮಿಸ್ ಆದರು, ಬ್ರಹ್ಮ ಬಾಬರವ್ರು ಸಿಕ್ಕಿಲ್ಲ. 4 ಜನರನ್ನು ನಾನು ಮಿಸ್ ಮಾಡಿಕೊಂಡಿದ್ದೀನಿ. ಆದರೆ ಬಹುತೇಕ ಪರಿವಾರ ಆದಿರತ್ನರೆಲ್ಲರೂ ನಮಗೆ ನೋಡಲಿಕ್ಕೆ ಸಿಕ್ಕಿದ್ದಾರೆ. ಪರಮಾತ್ಮ ಅವತರಣೆ ಆಗುವ ಚೈತನ್ಯ ಅವಕಾಶವೂ ಕೂಡ ನಮಗೆ ಸಿಕ್ಕಿತ್ತು. ಈಗ ಬರೋರಿಗೆ ಅದು ಕೂಡ ಇಲ್ಲ. ನಾವು ಭಾಗ್ಯಶಾಲಿಗಳು. ಆದರೆ ನಮಗೆ ಅನ್ನಿಸುತ್ತೆ ಅವರು 4 ಜನರನ್ನು ನಾವು ಮಿಸ್ ಮಾಡಿಕೊಂಡಿರೋದಕ್ಕೆ ಸ್ಥೂಲವಾಗಿ ಬ್ರಹ್ಮ ತಂದೆಯನ್ನ, ಮಮ್ಮ ತಾಯಿಯನ್ನ, ಪ್ರಕಾಶ್ಮಣಿ ದಾದೀಜಿಯವರನ್ನ, ಜಗದೀಶ್ ಬಾಯಿಜಿಯವರನ್ನ ಮಿಸ್ ಮಾಡ್ಕೊಂಡಿರೋದಕ್ಕೆ ನಮಗೆ ಎಷ್ಟೋ ಯಜ್ಞಕ್ಕೆ ಲೇಟಾಗಿ ಬಂದ್ಬಿಟ್ಟಿದೀವಿ ಅಂತ ನಮಗೆ ಪಶ್ಚಾತ್ತಾಪ ಆಗ್ತಾ ಇತ್ತು. ಆದರೆ ಡ್ರಾಮಾ ಇಷ್ಟಕ್ಕೆ ಮುಗಿದಿಲ್ಲ. ಈಗ ನಾವು ಬಂದು ದೊಡ್ಡ ಯಜ್ಞ 150 ದೇಶದಲ್ಲಿದೆ ಅಂತ ಹೇಳ್ತೀವಿ. ನಾವು ಇಡೀ ಜಗತ್ತಿಗೆ ಹೋಲಿಸಿದರೆ ಸುಮ್ಮನೆ 1 ಪಾಯಿಂಟ್ ಅಷ್ಟೇ. ಈಗ ನಾವು ನನ್ನಿಂದ ಕ್ಯೂ ಅಲ್ಲಿ ಎಷ್ಟು ಜನ ಇದ್ದಾರೆ ಅಂದರೆ ಕೋಟ್ಯಾಂತರ ಆತ್ಮರಿದ್ದಾರೆ. ಇನ್ನು ಇದೇ ಬೆಳಕಿನಲ್ಲಿ ಬರಬೇಕು, ಇದೇ ದಾರಿಯಲ್ಲಿ ಬರಬೇಕು, ಬೇರೆ ನೋ ಶಾರ್ಟ್ ಕಟ್ ರೂಟ್, 1 ವೇ ಇದಷ್ಟೇ. ಮತ್ತಿದು ಒಂದೇ ವೇ ಇರೋದಷ್ಟೇ, 1 ವೇ ಮತ್ತಿದು ಒಂದೇ ವೇ ಇರೋದು. ಶಿವತಂದೆ ಬೆಳಕಿನಲ್ಲಿ ಬ್ರಹ್ಮ ಮಮ್ಮ ಆದಿರತ್ನರು ಬಂದರು, ಅವ್ರ ಬೆಳಕಿನಲ್ಲಿ ಸೀನಿಯರ್ಸ್ ಬಂದರು, ಅವ್ರ ಬೆಳಕಿನಲ್ಲಿ ನಾವು ಬಂದ್ವಿ. ಈಗ ಮತ್ತೆ ನಾವು ನಮ್ಮ ಹಿಂದಿನವರಿಗೆ ಬೆಳಕು ಹಾಕಬೇಕಲ್ಲ. ನಾವು ಬಂದ್ಬಿಟ್ವಿ ಸಾಕು ಅಂತ ಗೇಟ್ ಕ್ಲೋಸ್ ಮಾಡಿಬಿಡ್ಬೇಕಾ ಅಥವಾ ಲೈಟ್ ಆಫ್ ಮಾಡಿಬಿಡ್ಬೇಕಾ? ಇಲ್ಲ. ನಮಗೂ ಕೂಡ ಅದೇ ಗುರಿಯನ್ನು ಕೊಟ್ಟಿದ್ದಾರೆ. ಯಾವುದು ಬ್ರಹ್ಮ ಬಾಬರವರಿಗೆ ಗುರಿ ಇತ್ತು, ಯಾವುದು ಮಮ್ಮರವರಿಗೆ ಗುರಿ ಕೊಟ್ಟಿದ್ರು, ಯಾವರಿಗೆ ಆದಿರತ್ನರಿಗೆ ಕೊಟ್ಟಿದ್ರು, ನಮಗೂ ಕೂಡ ಅದೇ ಗಮ್ಯ, ಅದೇ ಗುರಿಯನ್ನು ಕೊಟ್ಟಿದ್ದಾರೆ ಶಿವತಂದೆ. ಮಕ್ಕಳೇ, ನಿಮ್ಮಿಂದ ಕೋಟ್ಯಾಂತರ ಸಹೋದರ ಆತ್ಮರು ಕಾಯ್ತಾ ಇದ್ದಾರೆ. ಅವರು ಜೀವನದಲ್ಲಿ ದಿಕ್ಕು ತಪ್ಪಿ ಅಲೆದಾಡ್ತಾ ಇದ್ದಾರೆ, ಪರದಾಡ್ತಾ ಇದ್ದಾರೆ, ಬಳಲ್ತಾ ಇದ್ದಾರೆ, ನೋವು ತಿಂತಾ ಇದ್ದಾರೆ, ಎಡವಿ ಬಿದ್ದು ಪೆಟ್ಟು ತಿಂತಾ ಇದ್ದಾರೆ. ಅವ್ರ ಮೇಲೆ ದಯ ತೋರಿ, ಕೃಪೆ ತೋರಿ, ನಿಮ್ಮ ಸಹೋದರ ಆತ್ಮರಿಗೆ ಬೆಳಕನ್ನು ನೀಡಿ ಅಂತ ನಮ್ಮನ್ನು ತಯಾರು ಮಾಡಿದ್ದಾರೆ. ಈಗ ನಾನು ನಮ್ಮ ಸೀನಿಯರ್ಸಿಂದ ಏನು ಶ್ರೀಮತ ಸಿಕ್ಕಿದೆ ಅಥವಾ ಪರಮಾತ್ಮ ಏನು ಶ್ರೀಮತ ಕೊಟ್ಟಿದ್ರು ಅವ್ರನ್ನ ನೋಡಿ ಅವ್ರ ಬೆಳಕಲ್ಲಿ ನಾವು ಬಂದಿದ್ದೀವಿ. ನಾನು ಎಷ್ಟು ಕರೆಕ್ಟಾಗಿ ಅದೇ ಮಾರ್ಗದಲ್ಲಿ ಶ್ರೀಮತದ ಅನುಸಾರ ನಡೀತಾ ಇದ್ದೇನೆ ಅನ್ನೋ ಆಧಾರದ ಮೇಲೆ, ಎಷ್ಟು ಪ್ರಾಮಾಣಿಕವಾಗಿ ನಡೀತಾ ಇದ್ದೇನೆ ಅನ್ನೋ ಆಧಾರದ ಮೇಲೆ, ಎಷ್ಟು ನಿರ್ಮೋಹವಾಗಿ ನಡೀತಾ ಇದ್ದೇನೆ ಅನ್ನೋ ಆಧಾರದ ಮೇಲೆ, ಎಷ್ಟು ನಿಸ್ವಾರ್ಥವಾಗಿ ನಡೀತಾ ಇದ್ದೇನೆ ಅನ್ನೋ ಆಧಾರದ ಮೇಲೆ ನಮ್ಮ ಅಷ್ಟಶಕ್ತಿಗಳು ಜಾಗೃತಿ ಆಗುತ್ತೆ. ನಾನು 10 ವರ್ಷದಿಂದ 20 ವರ್ಷದಿಂದ 40 ವರ್ಷದಿಂದ 50 ವರ್ಷದಿಂದ ನಡೀತಾನೆ ಇದ್ದೀನಿ ಅನ್ನೋರೆ, ನನಗಿನ್ನೂ ಅಷ್ಟಶಕ್ತಿಗಳು ಜಾಗೃತಿ ಆಗ್ತಾ ಇಲ್ಲ, ಆತ್ಮ ಅನುಭೂತಿ ಆಗ್ತಾ ಇಲ್ಲ. ಅನೇಕರ ಪ್ರಶ್ನೆ ಇದು. ಒಳಗಡೆ ಹೋಗಬೇಕು. ಇದು ಮೇಲೆ ಮೇಲೆ ಇದ್ದವರಿಗೆ ಸಿಗೋ ಮಾತಲ್ಲ.
ಸಮುದ್ರಕ್ಕೋಗಿ ನಿಂತು ನೋಡಿ ಬರೋದು ಬೇರೆ, ಸಮುದ್ರದ ದಂಡೆಯಲ್ಲಿರೋದು ಬೇರೆ, ಸಮುದ್ರದ ಮಧ್ಯದಲ್ಲಿ ಹೋಗೋದು ಬೇರೆ, ಸಮುದ್ರದ ಮಧ್ಯದಲ್ಲಿ ಆಳದಲ್ಲಿ ಹೋಗೋದು ಬೇರೆ. ಹಾಗೆ ನಾವು ಪುರುಷಾರ್ಥಕ್ಕೆ ಬಂದ 50 ವರ್ಷ ಆದರೂ ಕೂಡ ಇನ್ನು ದಂಡೆಯಲ್ಲಿ ಕಪ್ಪು ಚಿಪ್ಪು ನೋಡ್ಕೊಂತ ನಿಂತಿದ್ದೀವಿ ಅಂದರೆ, ಉಸಿರಿನಲ್ಲಿ ಆಟ ಆಡ್ಕೊಂತ ನಿಂತಿದ್ದೀವಿ ಅಂತಂದ್ರೆ ಏನು ಮಾಡೋಕ್ಕಾಗತ್ತೆ? ಇಲ್ಲ ದಂಡೆಯಲ್ಲೇ ಇದ್ದೀವಿ ಅಂತಂದ್ರೆ ಅಲೆಗಳ ಜೊತೆ ಆಟ ಆಡ್ಕೊಂಡಿದ್ದೀವಿ ಅಂದ್ರೆ ಏನು ಮಾಡೋಕ್ಕೆ? ಇಲ್ಲ ಮಧ್ಯದಲ್ಲಿ ಬಂದು ಬಿಟ್ಟಿದ್ದೀವಿ ನಾವು ಅಂತ ಹೇಳಿದ್ರೂ ಉಪಯೋಗ ಇಲ್ಲ. ಮಧ್ಯದಲ್ಲಿ ಬರಬೇಕು, ಆಳದಲ್ಲಿ ಇಳಿಬೇಕು. ಹಾಗೆ ನಾವು ಸ್ಥೂಲವಾದ ಶ್ರೀಮತವನ್ನು 50 ವರ್ಷಗಳಿಂದ ಅಳವಡಿಸಿಕೊಂಡಿರಬಹುದು, ಆದರೆ ಸೂಕ್ಷ್ಮ ಶ್ರೀಮತ ಮಸ್ಟ್ ಅಂಡ್ ಶುಡ್. ಹೊರಗಡೆ ನಾವು ಆಹಾರ ಪಾನೀಯಗಳನ್ನು ಶ್ರೀಮತದಂತೆ ಅನೇಕ ಎಲ್ಲವನ್ನ ಬಿಟ್ಟು ಶ್ರೀಮತದ ಅನುಸಾರ ಸ್ವೀಕಾರ ಮಾಡ್ತಾ ಇದ್ದೀವಿ, ಹೇಗೋ ಹಾಗೆ ಮಾನಸಿಕವಾದಂಥ ಊಟವನ್ನು, ಕಣ್ಣಿನಿಂದ ಕೆಟ್ಟದ್ದು ನೋಡೋದು, ಕಿವಿಯಿಂದ ಕೆಟ್ಟದ್ದು ಕೇಳೋದು, ನಾಲಿಗೆಯಿಂದ ಕೆಟ್ಟದ್ದು ಮಾತಾಡೋದು, ಮನಸ್ಸಿನಿಂದ ಕೆಟ್ಟದ್ದು ಆಲೋಚಿಸುವುದು, ಹೃದಯದಿಂದ ಕೆಟ್ಟದ್ದನ್ನು ಭಾವಿಸುವುದು, ಇದು ಬಿಟ್ಟಿದ್ದೀವ? ಇದರಲ್ಲಿ ಸಾತ್ವಿಕತೆ ಇದೆಯಾ? ಇದರಲ್ಲಿ ಪಕ್ಕ ಬ್ರಾಹ್ಮಣ ಆಗಿದ್ದೇವ? ಇಷ್ಟ ಮಾತ್ರ ಅವಿದ್ಯ ಆಗಿದ್ದೇವ? ನಿಸ್ವಾರ್ಥ ಆಗಿದ್ದೇವ? ಪ್ರಾಮಾಣಿಕ ಆಗಿದ್ದೇವ? ನಿರ್ಮೋಹಿ ಆಗಿದ್ದೇವ? ನಿರ್ಭಯ ಆಗಿದ್ದೇವ? ನಿಶ್ಚಿಂತ ಆಗಿದ್ದೇವ? ಆಗಬೇಕು. ಈ ಮಾರ್ಗದಲ್ಲಿ ನಡೀತಾ ಇದ್ದೀರಿ ಅಂತಂದ್ರೆ ಒಳಗೂ ಹೊರಗೂ ಒಂದೇ ಇರಬೇಕು. ಡ್ರಾಮಾ ಅನುಸಾರ ಯಾವಾಗ ಏನು ಎಷ್ಟು ಲೈಟ್ ಹತ್ತಬೇಕು ಹತ್ತುತ್ತೆ, ಬಟ್ ನಾನು ಎಷ್ಟು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾ ಇದ್ದೇನೆ, ನನ್ನ ಕಡೆಯಿಂದ ಎಷ್ಟು ಎಫರ್ಟ್ ಆಗ್ತದೆ, 10 ಬೆರಳು ಯೂಸ್ ಮಾಡಿ ನೀವು ಫೋರ್ಸ್ಫುಲ್ ಆಗಿ ಪುರುಷಾರ್ಥ ಮಾಡಿ ಅಂತಾರೆ. ಅಷ್ಟು ಜೋರಾಗಿ ಜೋಶಿಂದ ಉತ್ಸಾಹದಿಂದ ಈ ಪುರುಷಾರ್ಥವನ್ನು ಮಾಡಬೇಕು. ನಾವು ಎಷ್ಟು ಬೇಗ ಅಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬೇಗ ಅಷ್ಟು ಶಕ್ತಿಗಳನ್ನು ಜಾಗೃತಿ ಮಾಡಿಕೊಳ್ಬೇಕು, ಸ್ವಸ್ಮೃತಿಯಲ್ಲಿ ಬರಬೇಕು. ಆತ್ಮಿಕ ಲೈಟನ್ನು ಪ್ರಕಾಶ ಮಾಡಿಕೊಳ್ಳುವ ಮುಖಾಂತರ ಪರಮಾತ್ಮನ ಲೈಟನ್ನು ಪ್ರತ್ಯಕ್ಷಪಡಿಸಬೇಕು ಅಂತ ಇರಬೇಕು. ಆತ್ಮಿಕ ಲೈಟನ್ನು ಪ್ರತ್ಯಕ್ಷಪಡಿಸಬೇಕು. ಒಳಗಡೆ ಉತ್ಸಾಹ ಹಂಬಲ ಇರಬೇಕು. ಯಾವುದಾದ್ರೂ ಒಂದು ಲೈಟ್ ಹೋಗಿರೋ ಮನೆಗೆ ರಾತ್ರಿ ಇದ್ದಕ್ಕಿದ್ದಂಗೆ ನಿಮ್ಮ ಮನೇಲಿ UPS ಇಲ್ಲ ಅನ್ಕೊಳ್ಳಿ, ಅಥವಾ ಇದ್ರೂ ಕೆಟ್ಟೋಯ್ತು ಅನ್ಕೊಳ್ಳಿ, ಕರೆಂಟ್ ಕೂಡ ಪವರ್ ಕಟ್ ಆಯಿತು ಅಂತ ಇಟ್ಕೊಳ್ಳಿ. ಇಮ್ಮಿಡಿಯೇಟ್ ಆಗಿ ಎಷ್ಟೊತ್ತು ಕತ್ತಲು ಮನೆಯಲ್ಲಿ ಇರ್ತೀರಿ ನೀವು? ಇಮ್ಮಿಡಿಯೇಟ್ ಆಗಿ ಏನೂ ಸಿಕ್ಕಿಲ್ಲ ಅಂದ್ರೆ ಮೊಬೈಲ್ ಟಾರ್ಚ್ ಆದರೂ ಆನ್ ಮಾಡ್ತೀರಿ. 1 ಸೆಕೆಂಡು 10 ಸೆಕೆಂಡ್ ಕೂಡ ಕತ್ತಲನ್ನು ನೋಡಿ ಅನುಭವಿಸೋದಿಲ್ಲ ನೀವು. ಕತ್ತಲು ಕೂಡ ನೋಡಬೇಕು, ಅದೊಂದು ಸೌಂದರ್ಯ, ಅದೊಂದು ಬ್ಯೂಟಿ, ಅದನ್ನು ನೋಡ್ಬೇಕಂತ ಯಾಕಿಲ್ಲ ನಿಮಗೆ? 10 ಸೆಕೆಂಡ್ ಹಿಂದೆ ಏನೂ ಕೆಲಸ ಇಲ್ಲ ಅಂದರೂ ಕೂಡ ಟಕ್ ಅಂತ ಒಂದು ಮೊಬೈಲ್ ಟಾರ್ಚ್, ಹಿಂದಿನ ಕಾಲದಾಗ ಆದ್ರೆ ಒಂದು ಮುಂಬತ್ತಿ ಇಲ್ಲ ಒಂದು ದೀಪ, ಒಂದು ಕಂದೀಲು ಹಚ್ತಿದ್ರು. ಯಾಕೆ? ಕತ್ತಲದಲ್ಲಿ ಇರೋಕೆ ಇಷ್ಟನೇ ಇಲ್ಲ, ಯಾರಿಗೂ ಇಷ್ಟಪಡೋದೇ ಇಲ್ಲ. ಅಂತ ಕರೆಂಟ್ ಹೋದ ಕತ್ತಲದಲ್ಲಿ ಪ್ರಾಬ್ಲಮ್ ಆಗಿತ್ತು ಅಂದಾಗ ಆ ಮನೆಗೆ ಲೈಟ್ ಹಾಕುವಂಥ ಒಂದು ಸಂದರ್ಭ ಬರಬೇಕು. ಆದಷ್ಟು ಬೇಗ ಅದರ ಕಡೆಗೆ ಗಮನ ಕೊಟ್ಟು ಯಾರನ್ನಾದ್ರೂ ಎಲೆಕ್ಟ್ರಿಷಿಯನನ್ನು ಕರೆಸಿ, ಯಾವಾಗಪ್ಪ ಬೆಳಕು ಬರುತ್ತೆ ಮನೆ ತುಂಬ ಅಂತ ಕಾಯ್ಕೊಂಡು ಕೂತ್ಕೊಂಡೊಂದು ಬೆಳಕು ಬಂದ ತಕ್ಷಣವೇ ಆ ಬೆಳಕಿಗೋಸ್ಕರ ಮಕ್ಕಳು ಮನೆಯವರೆಲ್ಲ ಹೆಂಗೆ ಕಾಯ್ತಿರ್ತೀರಿ ಅಂದ್ರಪ್ಪ 2-3 ದಿನ ಆಗೋಯ್ತು, ಕತ್ತಲಲ್ಲೇ ಇದ್ದು ಬಿಟ್ಟಿದ್ದೀವಿ, ಇವತ್ತು ಬೆಳಕು ಬಂತು ಅಂದ ತಕ್ಷಣ ಏನೋ ಜನ್ಮನೇ ಹೊಸದಾಯಿತು ಅನ್ನೋಷ್ಟು ಖುಷಿ ಆಗುತ್ತೆ. ಚಿಕ್ಕವರಿದ್ದಾಗ ಇದನ್ನೆಲ್ಲ ಅನುಭವ ಮಾಡಿರ್ತೀರಿ. ಬಹುಶಃ ಈಗ ಆ ಪರಿಸ್ಥಿತಿ ಇರಲಿಕ್ಕಿಲ್ಲ ಯಾರಿಗೂ ಕೂಡ. ಹಿಂದಿನ ಕಾಲದಲ್ಲಿ ನಾವು ಚಿಕ್ಕವರಿದ್ದಾಗಲೂ ಕೂಡ ಓದಬೇಕು, ಬರಿಬೇಕು, ಹೋಮ್ವರ್ಕ್ ಮಾಡಬೇಕಾದ್ರೆ ಟಕ್ ಅಂತ ಕರೆಂಟ್ ಹೋದ್ರೆ ದೀಪದ ಬೆಳಕಿಗೆ ಮಾಡೋಕೆ ಹೋದಾಗ ಅದು ಒಂಥರ ಕಣ್ಣಿಗೆ ಇದಾಗೋದು, ಜಾಸ್ತಿ ಹೊತ್ತು ಓದ್ಕೊಳ್ಳೋಕ್ಕಾಗೋದಿಲ್ಲ, ಹಿರಿಯರು ಬೈತಿದ್ರು ಕಣ್ಣಿದಾಗತ್ತೆ ಬೇಡ ಅಂತ. ಕರೆಂಟ್ ಬಂತು ಅಂದ್ರೆ ಎಷ್ಟು ಖುಷಿ ಆಗೋದು ಅಂದ್ರೆ ಅಷ್ಟು ಖುಷಿ ಆಗೋದು. ಅವಾಗ ತೆಗಿತಾನೆ ಇರ್ತಾ ಇದ್ರು. ರಾತ್ರಿ ಹೊತ್ತು ಕೂಡ ಇಡೀ ರಾತ್ರಿ ತೆಗೆದು ಬಿಡೋರು, 2 ಗಂಟೆ 3 ಗಂಟೆ ತೆಗೆದು ಬಿಡೋರು. ಸುಮ್ಮನೆ ಐತಿ ಅಂದ್ರೆ ಐತಿ, ಇಲ್ಲ ಅಂದ್ರೆ ಇಲ್ಲ ಅಷ್ಟೇ ಕೊಡೋರು. ಆದರೆ ಇವತ್ತು 24x ಕರೆಂಟಲ್ಲೇ ಇರಬೇಕು, ಬೆಳಕಲ್ಲೇ ಇರಬೇಕು, ಹಗಲು ರಾತ್ರಿ ಬೇರೆನೇ ಅನಿಸ್ಬಾರ್ದು ಅನ್ನೋಷ್ಟು ಇಚ್ಛೆ ಪಡ್ತೀವಿ. ಅಂದ ಮೇಲೆ ನಮಗೂ ಅದೇ ತಗೋಬೇಕು. ಕತ್ತಲದಲ್ಲಿ ಇದ್ದೀವಿ ಅಂತ ಮೊದಲು ಗೊತ್ತಾಗಬೇಕು ನಮಗೆ.
ಅಜ್ಞಾನದಲ್ಲಿದ್ದೀವಿ, ನಾವು ಭಯದಲ್ಲಿದ್ದೀವಿ, ಚಿಂತೆಯಲ್ಲಿದ್ದೀವಿ, ದುಃಖದಲ್ಲಿದ್ದೀವಿ, ಮೋಹದಲ್ಲಿದ್ದೀವಿ, ಒದ್ದಾಡ್ತಾ ಇದ್ದೀವಿ, ನರಳಾಡ್ತಾ ಇದ್ದೀವಿ. ಉಸಿರು ಕಟ್ಟಿ ಹೋಗಿದೆ ಇದರಲ್ಲಿ. ಯಾವಾಗಾದರೂ ನನ್ನಲ್ಲಿ ಬೆಳಕು ಹತ್ತೀತು, ನನ್ನ ಮನೆ ಬೆಳಗೀತು, ನನ್ನ ಮನಸ್ಸು ಬೆಳಗೀತು, ನನ್ನ ಹೃದಯ ಬೆಳಗೀತು, ನನ್ನ ಶಕ್ತಿಗಳು ಜಾಗೃತ ಆದಾವು ಅಂತ ಅಷ್ಟು ತವಕದಿಂದ ಕಾತುರತೆಯಿಂದ ಕಾಯ್ತಿರಬೇಕು. ಅಷ್ಟು ಒಂದೊಂದು ದಿನ ಒಂದೊಂದು ದಿನ ಒಂದೊಂದು ದಿನ. ರಾಮಕೃಷ್ಣ ಪರಮಹಂಸರು ದೇವಿಯನ್ನು ಆರಾಧನೆ ಮಾಡ್ತಾ ಇದ್ರು. ದೇವಿಯ ಆರಾಧನೆ ಮಾಡ್ತಾ ಇರಬೇಕಾದ್ರೆ ಒಂದು ದಿನ ಅವ್ರಿಗೆ ಅನಿಸ್ತು, ಈ ದೇವಿಗೆ ಇಷ್ಟೆಲ್ಲ ಭಕ್ತರಿದ್ದಾರೆ, ಇಷ್ಟು ಮಂದಿರ ಕಟ್ಟಿಸಿದ್ದಾರೆ, ಪ್ರಸಾದ ನೈವೇದ್ಯ ತಂದು ಕೊಡ್ತಾರೆ, ಈ ಅಮ್ಮ ಏನು ಒಂದು ದಿನನೂ ಮಾತಾಡ್ತಾ ಇಲ್ಲ? ಏನು ಕೋಪನ ನಮ್ಮ ಮೇಲೆ? ಏನು ನಮ್ಮ ಭಾಷೆ ಅರ್ಥ ಆಗ್ತಾ ಇಲ್ವಾ? ಅಥವಾ ಇದ್ದಾಳೋ ಇಲ್ವೋ ಅಂದ್ರೆ ಒಂಥರ ಚಿಕ್ಕ ಮಕ್ಕಳ ಹಾಗೆ ಮುಗ್ಧ ಪ್ರಶ್ನೆ ರಾಮಕೃಷ್ಣರಿಗೆ ಬಂತು. ಇಲ್ಲಪ್ಪ, ದೇವಿ ಇದ್ದಾಳೆ, ಭಕ್ತಿಯಿಂದ ಬೇಡಿಕೊಂಡ್ರೆ ಬರ್ತಾಳೆ, ಸುಮ್ಮನೆ ಬರೋದಿಲ್ಲ. ಮತ್ತೆ ಅಂದ್ರೆ ಇದೆಲ್ಲ ಮಾಡೋದು ನಾಟಕನ? ಇವ್ರು ಯಾರು ನಿಜವಾಗ್ಲೂ ಕರಿತಾ ಇಲ್ವಾ? ಹೌದು, ನಿಜವಾಗ್ಲೂ ಕರಿತಾ ಇಲ್ಲ, ಸುಮ್ಮನೆ ಏನೋ ಭಯದಿಂದ ಮಾಡ್ತಾ ಇದ್ದಾರೆ ಅವರು. ಭಕ್ತಿಯಿಂದ ಕರೆದ್ರೆ ದೇವಿ ಬರ್ತಾಳೆ ಅಂತ ಹೇಳಿಬಿಟ್ರು ಅವರು. ಹೌದಾ, ಸರಿ, ನನಗೆ ಯಾವ ಭಯನೂ ಇಲ್ಲ, ಯಾಕಂದ್ರೆ ನನಗೆ ಜೀವನದಲ್ಲಿ ಯಾವ ಇಚ್ಛೆನೇ ಇಲ್ಲ. ಇಚ್ಛೆ ಇಲ್ದಿರೋರೇ ನಿರ್ಭಯವಾಗಿರ್ತಾರೆ. ಹಾಗಾಗಿ ನಾನು ಭಕ್ತಿ ಮಾಡ್ತೀನಿ, ನನಗೆ ದೇವಿ ಕಾಣಿಸ್ಬೇಕು, ದೇವಿ ಮಾತಾಡಬೇಕು, ನನ್ನ ಕೈ ತುತ್ತು ತಿನ್ನಬೇಕು, ಹಠ. ನೀನು ಅನ್ಕೊಂಡ ತಕ್ಷಣ ಭಕ್ತಿ ಮಾಡ್ತೀನಿ ಅಂದ ತಕ್ಷಣ ಬರೋದಿಲ್ಲಪ್ಪ. ನೀನು ಭಕ್ತ ಅಥವಾ ಭಕ್ತಿ ಮಾಡ್ತಿದೀಯಾ ಅಂತಂದ್ರೆ ಗೊತ್ತಾಗಬೇಕು ಅಂದ್ರೆ ನೀನು ಆಕೆಗೆ ಪ್ರಾಮಾಣಿಕವಾಗಿ ಪೂಜೆಯನ್ನು ಸಲ್ಲಿಸಬೇಕು, ಆರತಿಯನ್ನು ಮಾಡಬೇಕು, ಏನೆಲ್ಲ ಪೂಜಾ ಪಾಠಗಳನ್ನು ಮಾಡಬೇಕು, ಒಳಗಿನ ಹೃದಯದಿಂದ ಕರಿಬೇಕು. ಮತ್ತೆ ಇದಕ್ಕಾಗಿ ನೀನು ಅವರಿಗೆ ಟೈಮ್ ಲಿಮಿಟ್ ಮಾಡೋಕ್ಕಾಗಂಗಿಲ್ಲ. ಒಂದೇ ವಾರದೊಳಗೆ ಬರಬೇಕು, ಒಂದೇ ದಿನದಲ್ಲಿ ಬರಬೇಕು, ಒಂದು ತಿಂಗಳಲ್ಲಿ ಬರಬೇಕಂತ ಹೇಳುವಂಗಿಲ್ಲ. ನೀನು ನಿನ್ನ ಭಕ್ತಿ ಸಂಪೂರ್ಣವಾಗಿ ಸಮರ್ಪಣೆ ಯಾವತ್ತಾಗುತ್ತೋ ಆ ಕ್ಷಣಕ್ಕೆ ಪ್ರತ್ಯಕ್ಷ ಆಗ್ತಾಳೆ. ಅದು ಒಂದು ಕ್ಷಣಕ್ಕಾಗ್ಬೋದು, ಒಂದು ದಿನಕ್ಕಾಗ್ಬೋದು, ಒಂದು ವರ್ಷಕ್ಕಾಗ್ಬೋದು, 10 ವರ್ಷಕ್ಕಾಗ್ಬೋದು, ಆಗೋದಂತೂ ಪಕ್ಕ ಅಂತ ಹೇಳಿಬಿಟ್ರು. ಆಗ ರಾಮಕೃಷ್ಣರು ಅಲ್ಲಿಯ ತನಕ ಪೂಜೆ ಯಾಕೆ ಮಾಡ್ತಿದ್ದೀನಿ ಅಂತ ಗೊತ್ತಿಲ್ಲದೆ ಸುಮ್ಮನೆ ಮಾಡ್ತಾ ಇದ್ರು, ಮಾತಾಡ್ತಾ ಇದ್ರು. ಆದರೆ ಅವತ್ತಿಂದ ಎಲ್ಲರೂ ಭಯದಿಂದ ಮಾಡಲಿ, ನಾನು ಭಕ್ತಿಯಿಂದನೇ ಮಾಡ್ತೀನಿ ಅಂತ ಬಹಳ ಶ್ರದ್ಧೆಯಿಂದ, ನಿಷ್ಠೆಯಿಂದ, ಮೈಲಿಗೆಯಿಂದ ಸ್ನಾನ ಪೂಜೆ ಮಾಡಿಕೊಂಡು ಬಂದು ಬೆಳಗ್ಗೆಲ್ಲ ಮಂದಿರ ಗೂಡಿಸಿ ಬಹಳ ಶ್ರದ್ಧೆಯಿಂದ ಪೂಜೆಯನ್ನು ಮಾಡ್ತಾಯಿದ್ರು, ಆರತಿಯನ್ನು ಮಾಡ್ತಾಯಿದ್ರು. ಇಡೀ ದಿನ ತಾಯಿ ತಾಯಿ ಮಾ 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 ಅಂತ ಒಳಗಡೆಯಿಂದ ಆರ್ತನಾದ ಹೃದಯದಿಂದ. ಹಾಗೆ 1 ದಿನ 2 ದಿನ ವರ್ಷಗಟ್ಟಲೆ ಹೋಯಿತು, ಇನ್ನೂ ಮಾತಾಡ್ತಾ ಇಲ್ಲ. ಇನ್ನೂ ಯಾಕೆ ನನ್ನ ಮೇಲೆ ಕೋಪ? ಇನ್ನು ನಾನು ಏನು ಮಾಡ್ಬೇಕು ಹೇಳು? ನಾನು ಎಲ್ಲವನ್ನ ಹೇಳಿದ ಹಾಗೆ ಮಾಡಿಬಿಟ್ಟಿದ್ದೀನಿ, ಇನ್ನು ಯಾಕಮ್ಮ ನನ್ನ ಮೇಲೆ ದಯ ತೋರುತ್ತಾ ಇಲ್ಲ? ನನಗೆ ಯಾಕೆ ಮಾತಾಡ್ತಾ ಇಲ್ಲ? ನೀನು ಇದೆಯಾ ಇಲ್ವಾ ಅಂತ ಭಯಂಕರವಾದಂಥ ಒಂದು ಮಗುವಿನ ಹಾಗೆ ಹಠ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಹಾಗೆ ಪ್ರತಿನಿತ್ಯ ಏನು ಮಾಡೋಕ್ಕಾಗಲ್ವಲ್ಲ, ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡೋದು. ಅವ್ರು ಹೇಳ್ಬಿಟ್ಟಿದ್ದಾರೆ, ನಿಮ್ಮ ಭಕ್ತಿ ಯಾವಾಗ ಪ್ರಾಮಾಣಿಕವಾಗಿ ಅದು ಸಂಪನ್ನ ಆಗುತ್ತೋ ಅವತ್ತು ಪ್ರತ್ಯಕ್ಷ ಆಗ್ತದಂತ. ಇನ್ನು ಯಾವಾಗ ಆಗುತ್ತೆ? ನಾನು ಇನ್ನು ಏನು ಮಾಡಬೇಕು ನನಗೆ ಗೊತ್ತಾಗ್ತಾ ಇಲ್ಲ, ಏನು ಹೇಳಿದ್ರು ಮಾಡ್ತೀನಿ ಅಂತ ತಯಾರಾಗ್ಬಿಟ್ಟಿದ್ರು. ಹಾಗೆ ಸಾಯಂಕಾಲ ಬೆಟ್ಟದ ಮೇಲೆ ಹತ್ಕೊಂಡು ಹೋಗಿ ಒಂದು ದಿನ ಸೂರ್ಯಾಸ್ತ ಆಗುವಾಗನು ಬೆಟ್ಟದ ಮೇಲೆ ಕುತ್ಕೊಂಡು ಮಾ 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 ತಾಯಿ ತಾಯಿ ಕಾಳಿ 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 ಅಂತ ಕರೆಯೋರು. ಇನ್ನೇನು ಸೂರ್ಯಾಸ್ತ ಆಗ್ತಿದ್ದಂಗನೆ ಕಣ್ಣಲ್ಲಿ ಧಾರಾಕಾರ ನೀರು ಹೋಗೋದು. ಯಾಕೆ? ಎಲ್ಲರೂ ಏನೋ ಹುಚ್ಚಿಡಿದು ಬಿಟ್ಟಿದೆ ಇವರಿಗೆ. ಹೌದಪ್ಪ, ನನಗೆ ಹುಚ್ಚಿಡಿದಿದೆ, ನಿಮಗೆಲ್ಲರಿಗೂ ಒಂದೊಂದು ಹುಚ್ಚಿಡಿದಿದೆ. ಎಲ್ಲರಿಗೂ ಹಣ, ಹೆಸರು, ಕೀರ್ತಿ ಹುಚ್ಚು ನಿಮಗಿದೆ, ನನಗೂ ಹುಚ್ಚಿದೆ. ನಿಮಗಿಂತ ದೊಡ್ಡ ಹುಚ್ಚನೆ ನಾನು. ದೊಡ್ಡದೇ ಬೇಕು ನನಗೆ ತಾಯಿ ಬೇಕು, ನನಗೆ ನಮ್ಮಮ್ಮ ಬೇಕು. ಅಲ್ಲೋ ನಿಮ್ಮ ತಾಯಿ ಮನೆಯಲ್ಲಿದ್ದಾರೆ, ಅಯ್ಯೋ ಆ ತಾಯಿ ಶರೀರಕ್ಕೆ ಜನ್ಮ ಕೊಟ್ಟ ತಾಯಿ, ನನ್ನ ತಾಯಿ ಬೇರೆ ಇದ್ದಾಳೆ, ಆ ದೇವತೆ ಜಗನ್ಮಾತೆ ಕಾಳಿಯನ್ನು ನಾನು ಒಲಿಸ್ಕೋಬೇಕು, ನಾನು ನೋಡಬೇಕು, ನಾನು ಮಾತಾಡಬೇಕು. ಒಂದು ದಿನ ನನ್ನ ಜೀವನದಲ್ಲಿ ಒಂದು ದಿನ ಕಳೆದೋಯ್ತು, ನಾಳೆ ಇದೆಯೋ ಇಲ್ಲೋ ಗೊತ್ತಿಲ್ಲ, ಇನ್ನು ಯಾವಾಗ ನನಗೆ ಸಾಕ್ಷಾತ್ಕಾರ ಆಗುತ್ತೆ, ಯಾವಾಗ ನೀನು ನನ್ನ ಜೊತೆ ಮಾತಾಡ್ತೀಯ ಅಂತ ಮನಸ್ಸಿನಿಂದ ಮಾತಾಡ್ತಾ 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 ಕಣ್ಣಲ್ಲಿ ನೀರು ಹೋಗ್ತಾ ಇತ್ತು. ವರ್ಷಗಳ ಗಟ್ಟಲೆ ಈ ಥರ ನಿಷ್ಕಲ್ಮಶವಾದ ಭಕ್ತಿಯನ್ನು ಮಾಡಿ ಕೊನೆಗೊಂದು ದಿನ ನೀನಿದೆಯಾ ಅಂದರೆ ಇವತ್ತು ಪ್ರತ್ಯಕ್ಷ ಆಗಲೇಬೇಕು ಅನ್ನುವಂಥ ಒಂದು ಹಠ ಹಿಡಿದಾಗ ಅವತ್ತು ಕಾಳಿ ಪ್ರತ್ಯಕ್ಷ ಆದರು.
ಸಾಕ್ಷಾತ್ಕಾರ ಆಯಿತು ಅಂತ ರಾಮಕೃಷ್ಣ ಪರಮಹಂಸರ ಜೀವನ ಚರಿತ್ರೆಯಲ್ಲಿ ಬರುತ್ತೆ. ಆ ರೀತಿ ಪೂಜಾ, ನೇಮ, ವ್ರತ, ಜಪ, ತಪ, ದಾನ, ಧರ್ಮ ಮಾಡೋರು ಜಗತ್ತಿನಲ್ಲಿ ಕೋಟಿಗಟ್ಟಲೆ ಇದ್ದಾರೆ. ಭಯಕ್ಕೆ ಮಾಡೋರು ಬೇಕಾದಷ್ಟು ಜನ ಇದ್ದಾರೆ. ಭಕ್ತಿಯಿಂದ ಮಾಡೋರು, ಅದು ಭಕ್ತಿ ಆಯ್ತು. ಆದರೆ ಜ್ಞಾನದಲ್ಲಿ ಹಂಗೆ, ಜ್ಞಾನದಲ್ಲಿ ಸ್ವಾರ್ಥದಿಂದ ಮಾಡೋರು ಬಹಳ ಇದ್ದಾರೆ. ಇಲ್ಲಿ ಶ್ರೀಮತ ಫಾಲೋ ಮಾಡಲ್ವಾ? ಮಾಡ್ತಾರೆ. ಅನ್ನ ಆಹಾರ ನಿಯಮಗಳನ್ನು ಫಾಲೋ ಮಾಡೋದಿಲ್ವ? ಮಾಡ್ತಾರೆ. ಮುರಳಿ ಕೇಳೋದಿಲ್ವಾ? ಕೇಳ್ತಾರೆ. ಕರ್ಮಣ ಸೇವೆ ಮಾಡಲ್ವ? ಮಾಡ್ತಾರೆ. ಧನ ಸೇವೆ ಮಾಡಲ್ವ? ಮಾಡ್ತಾರೆ. ಯೋಗ ಮಾಡಲ್ವ? ಮಾಡ್ತಾರೆ. ಸ್ವಾರ್ಥ ಇದೆ. ಏನು? ನಾನು ಸತ್ಯುಗದಲ್ಲಿ ಇಂಥ ಪೊಸಿಷನ್ಗೋಸ್ಕರ ನಾನು ಇಷ್ಟು ಪುರುಷಾರ್ಥ ಮಾಡಬೇಕು, ನಾನು ಜೀವನದಲ್ಲಿ ಬರುವಂಥ ಕಷ್ಟಗಳನ್ನು ಗೆಲ್ಲೋದಕ್ಕೋಸ್ಕರ ನಾನು ಈ ಪುರುಷಾರ್ಥ ಮಾಡಬೇಕು, ನನ್ನ ಸ್ಥಿತಿ ಚೆನ್ನಾಗಿ ಇಟ್ಕೊಳ್ಬೇಕು, ಯಾಕಂದರೆ ಮುಂದೆ ಪರಿಸ್ಥಿತಿ ತೊಂದರೆ ಬರ್ತಾ ಇದೆ, ಅದಕ್ಕೋಸ್ಕರ ಬಚಾವಾಗೋದಕ್ಕೆ ನಾನು ಮಾಡಬೇಕು. ಇವೆಲ್ಲವೂ ಜ್ಞಾನ ಮಾರ್ಗದ ಸೂಕ್ಷ್ಮ ಸ್ವಾರ್ಥಗಳೇ. ನಾನು ಸ್ಥಿತಿ ತಯಾರು ಮಾಡ್ಕೊಂಡಿಲ್ಲ ಅಂದ್ರೆ ಮುಂದೆ ನನಗೆ ಪೆಟ್ಟು ಬೀಳುತ್ತೆ ಅಂತ ಕೆಲವರು, ನಾನು ಇವಾಗ ಪುರುಷಾರ್ಥ ಮಾಡಿದ್ರೆ, ನಾನು ದಾನ ಧರ್ಮ ಮಾಡಿದ್ರೆ ನನಗೆ ಒಳ್ಳೆ ಪದವಿ ಸಿಗುತ್ತೆ ಅಂತ ಕೆಲವರು. ಬಲು ಮಜಾ ಇದೆ ಇದು ಡ್ರಾಮಾ. ನನಗೆ ನಿಜವಾಗ್ಲೂ ಬಲೆ ಒಂದೊಂದು ಸಲ ಭಾರಿ ಖುಷಿ ಆಗ್ಬಿಡುತ್ತೆ ಆ ಡ್ರಾಮಾ ಜೊತೆ ಮಾತಾಡ್ತಾ ಇರಬೇಕಾದ್ರೆ. ಏನು ನಿನ್ನ ಲೀಲೆ, ಎಂತೆಂಥ ಮಹಾರಥಿಗಳನ್ನು ಮಣ್ಣು ಮುಗಿಸಿಬಿಟ್ಟಿದೆ. ಈ ಸೂಕ್ಷ್ಮವಾದ ಸ್ವಾರ್ಥಗಳಿಂದ ಮಾಡೋರೆಲ್ಲ ಇಲ್ಲಿದ್ದಾರೆ. ಅದಕ್ಕೋಸ್ಕರ ಅವ್ರಿಗೆ ಸಿಗಲ್ವ? ಸಿಗುತ್ತೆ. ಆದರೆ ಒಳಗಡೆ ಆತ್ಮಿಕ ಎನ್ಲೈಟ್ಮೆಂಟ್ ಆಗೋದಿಲ್ಲ. ಅಂತಿಮದಲ್ಲಿ ಆಗುತ್ತಷ್ಟೆ, ಉಪಯೋಗ ಇಲ್ಲ. ಯಾರು ನಿಸ್ವಾರ್ಥವಾಗಿ ನಾನೇನೋ ಬಚಾವಾಗಬೇಕು ಅಂತ ಆಗಲಿ, ನಾನೇನೋ ಪೊಸಿಷನ್ ಪಡಿಬೇಕಂತ ಆಗಲಿ, ಅಥವಾ ಹೆಸರು ಕೀರ್ತಿ ಮಾಡಬೇಕಂತಾಗಲಿ, ಮುಂದಿನ ಜನ್ಮಗಳ ಆಸೆ ಇಟ್ಕೊಂಡಾಗಲಿ ಮಾಡದೆ ನಿಸ್ವಾರ್ಥವಾಗಿ, ನಿಷ್ಕಲ್ಮಶವಾಗಿ ಪರಮಾತ್ಮ ಬಂದಿದ್ದಾನೆ, ಪರಮಾತ್ಮ ಹೇಳ್ತಿದ್ದಾರೆ, ನನ್ನಪ್ಪ ಹೇಳ್ತಿದ್ದಾನೆ, ಬಲಿಹಾರಿ ಆಗೋ ಮಗು ಜಿಗಿದು ಬಿಡೋದಷ್ಟೆ. एक सेकंड में ಬಲಿಹಾರಿ ಬಚ್ಚ. ಯಾಕೆ ಏನು ಅಂತ ಕೇಳೋದಿಲ್ಲ, ಇದರಿಂದ ಏನು ಲಾಭ ಅಂತ ಕೇಳೋದಿಲ್ಲ. ಇವತ್ತು ಮಾತೆತ್ತಿದ್ರೆ ಬಹಳಷ್ಟು ಜನಗಳು, ಅಣ್ಣವ್ರೆ ನಮ್ಮ ಪದವಿ ಹಂಗಾಗಬೇಕಂದ್ರೆ ಹೆಂಗೆ ಮಾಡಬೇಕು? ಸತ್ಯುಗದಲ್ಲಿ ಎಷ್ಟು ಸ್ವಾರ್ಥ ಇದೆ ನಿಮ್ಮ ಹತ್ರ. ಇನ್ನು ಯಾರು ಬಂದಿದ್ದಾರೆ, ಯಾರು ಶ್ರೀಮತ ಕೊಟ್ಟಿದ್ದಾರೆ, ಯಾರ ಜೊತೆ ಮಾತಾಡ್ತಾ ಇದ್ದೀವಿ, ಯಾರ ಜೊತೆ ಇದ್ದೀವಿ ನಾವು ಅನ್ನುವಂಥದ್ದೊಂದಷ್ಟು ಕನಿಷ್ಠ ಪ್ರಜ್ಞೆ ಇಲ್ಲ ನಮಗೆ. ಸೃಷ್ಟಿಕರ್ತ ರೀ, ಯಾರನ್ನ ಅಲ್ಲ ಅಂದ್ರು, ಲೈಟ್ ಅಂದ್ರು, ಏಕೋಂಕಾರ ಅಂದ್ರು, ಪರಮಾತ್ಮ ಅಂದ್ರು, ಜಗದೀಶ ಅಂದ್ರು, ಅಂತ ಪರಂಪಿತ ಪರಂಜ್ಯೋತಿ ಶಿವ ಬಂದಿದ್ದಾನೆ. ಕನಸಲ್ಲೂ ಕಂಡಿರ್ಲಿಲ್ಲ ನಾವೆಲ್ಲ. ಅವರು ಬಂದು ಒಂದು ಶರೀರದಲ್ಲಿ ಪ್ರವೇಶ ಮಾಡಿ ನಮಗರ್ಥ ಆಗುವ ಭಾಷೆಯಲ್ಲಿ ಹೇಳಿ ನಮಗ ತನಕ ಅದನ್ನು ಮುಟ್ಟಿಸಿದ್ರು ಕೂಡ ನಮ್ಮ ಈ ಒಂದು ಸುಡುಗಾಡು, ಈ ಸ್ಥೂಲ ದೇಹದ ಜನ್ಮದ ಇಚ್ಛೆಗಳು ಹೋಗ್ಲಿಲ್ಲ ನೋಡಿ. ಇದು ಎಂಥ ವಂಡರ್ಫುಲ್ ಡ್ರಾಮಾ. ನಮಗಿಂತ ಎಷ್ಟೋ ಬೆಟರ್ ಸನ್ಯಾಸಿಗಳು, ಅವರಾದ್ರೂ ಮುಕ್ತಿ ಕೇಳ್ಕೊಂಡು ಕೂತ್ಕೊಂಡ್ರು. ಮೋಕ್ಷ ಬ್ಯಾಡೋ ಮರೆಯ, ನೀನೊಬ್ಬ ಇದ್ದರೆ ಸಾಕಿ, ಪ್ರಪಂಚದ ಗೊಡವೆ ಬ್ಯಾಡ ಅಂತ ಅವಾಗಲೇ ಬಿಟ್ಟು ಕೂತ್ರವ್ರು ಒಂದು 500 ವರ್ಷ 1000 ವರ್ಷದ ಹಿಂದಿನಿಂದ. ನಮಗೆ ಸ್ವಯಂ ಪರಮಾತ್ಮ ಬಂದ್ರು ಇನ್ನೇನು ವಿನಾಶ ಆಗುತ್ತಾ ಅಂದ್ರೂ ಮುಂದಕ್ಕೆ ಮತ್ತೆ ಗಂಟು ಕಟ್ಟುತ್ತೀವಿ ಹೊರತಾಗಿ ನಮಗಿದು ಸಾಕು, ನಿನ್ನ ಜೊತೆ ಬರ್ತೀವಿ ನಡಿ ಅನ್ನೋ ಮಾತಿಲ್ಲ ನಮ್ಮ ಹತ್ರ. ಅಲ್ಲೇ ಇದ್ದು ಬಿಡ್ತೀವಿ, ನಡಿಯಪ್ಪ ಸಾಕು ಮಾರಾಯ, ಇಷ್ಟು ವರ್ಷ ಮಾಡಿವಿ, ಬೇರೆದರಿಗೆ ಪಾರ್ಟ್ ಕೂಡ ಅನ್ನೋ ಬಾಯೆಲ್ಲ. ಮತ್ತು ಸತ್ಯಗಳೊಳಗಡೆ ಏನು ಸಿಗಬೇಕು, ನನಗೆ ಅದೇ ಸಿಗಬೇಕು, ಅದೇ ಪೊಸಿಷನ್ ಬೇಕು ಅಂತ ಬಡದಾಡಕ್ಕೆ ಹಚ್ಚಿದೆ ಡ್ರಾಮಾ. ಅಂದ್ರೆ ವಾ ಡ್ರಾಮಾ, ವಾ ಎಂಥ ಸ್ವಾರ್ಥಿಗಳು ನಾವು. ಪರಂಜ್ಯೋತಿ ಪರಮಾತ್ಮ ಬಂದಿದ್ದಾನೆ, ನಾನು ಆತ್ಮಜ್ಯೋತಿ ಆಗಿದ್ದಂತ ತಿಳಿಸಿದ ಮೇಲೂ ಕೂಡ ಈ ಪಾತ್ರಕ್ಕಾಗಿ ಬಡದಾಟ ಇದೆಯಲ್ಲ, ಬೈ ಪ್ರಾಡಕ್ಟ್ ಅದು ಸಿಕ್ಕೇ ಸಿಗುತ್ತೆ ನೀವು ಮಾಡಿದ್ರೆ. ಆದರೆ ಒಳಗಡೆ ಸೂಕ್ಷ್ಮ ಎಲ್ಲಿ ಫೇಲ್ ಆಗ್ತೀವಿ ನಾವು ಅಂದರೆ, ಮಾಯ ನಮ್ಮನ್ನು ಎಲ್ಲಿ ಪರೀಕ್ಷೆಗೊಳ್ಳುತ್ತೆ ಅಂದರೆ, ಇವನ ಹತ್ರ ಎಷ್ಟು ಸ್ವಾರ್ಥ ಇದೆ, ಇದು ಕೊಟ್ಟರೆ ಇದು ಬರುತ್ತೆ ಅಂತ ಕೊಡೋದು, ಇಲ್ಲಿ ಕೊಟ್ಟರೆ ಅಲ್ಲಿ ಸಿಗುತ್ತೆ ಅಂತ ಕೊಡೋದು, ಇದೊಂದು ಬ್ಯಾಂಕ್ ಥರ ಡೆಪಾಸಿಟ್ ಅಂತ ತಿಳಿದು ಇಡೋದು.
ಕೊಟ್ಟವರಿಗೆ ಕೊಟ್ಟಷ್ಟು ಭಾಗ್ಯ, ಬಿಟ್ಟವರಿಗೆ ಬೇಕಾದಷ್ಟು ಭಾಗ್ಯ. ಕೊಟ್ಟು ಬಿಟ್ಟು ಬಿಡ್ಬೇಕದನ್ನ, ಲೆಕ್ಕ ಹಾಕೋದಲ್ಲ. ಬಲಿಹಾರಿ ಅಂದ್ರೆ ಸಾಯೋದಷ್ಟೇ. ಬಾ ಮಗು ಅಂತಂದ್ರೆ ಹಾರು ಬಿಡ್ಬೇಕಷ್ಟೇ, ಏನು ಯೋಚನೆ ಮಾಡುವಂಗಿಲ್ಲ. ತಂದೆ ಹಿಂಗ ಮಗುನ ಕೈಯಿಂದ ಮೇಲೆ ಎತ್ತಿದನಂದ್ರೆ ಬೀಳ್ತೀನ ಅನ್ನೋ ಪ್ರಜ್ಞೆ ಎಲ್ಲ ನಕ್ಕೊಂತ ಕೆಳಗಡೆ ಬರೋದು, ಬೇಕಾದ್ರೆ ಹಿಡ್ಕೊಳ್ತಾನೆ ಅಂತ. ಹೆಂಗೆ ಒಂದು ಸಣ್ಣ ಮಗು ಕೂಡ ತಂದೆ ತಾಯಿಯನ್ನ ಮೇಲ್ ತೋರಿದಾಗ ನಂಬಿ ಖುಷಿ ಖುಷಿಯಾಗಿರುತ್ತೋ ಆ ರೀತಿಯಾಗಿ ನಾವಿರಬೇಕಾಗಿತ್ತು. ಇವತ್ತಿಗೂ ಸಾಕಷ್ಟು ಜನಗಳಿಗೆ ನನ್ನ ಶರೀರ ಸರಿ ಹೋಗಬೇಕು, ನನ್ನ ಸಂಬಂಧ ಸರಿ ಹೋಗಬೇಕು, ನನ್ನ ಸೊಸೆ ಸರಿ ಹೋಗಬೇಕು, ನನ್ನ ಮಗ ಸರಿ ಹೋಗಬೇಕು, ನಮ್ಮ ಸಾಲ ಮುಟ್ಟೋಗ್ಬಿಡಬೇಕು, ನಾವು ಇನ್ನೊಂದು ಪ್ಲಾಟ್ ತೊಗೊಳ್ಬೇಕು, ಇನ್ನೊಂದು ಮನೆ ಕಟ್ಟಬೇಕು, ಆಮೇಲೆ ನಿಮಗೆ ಸೇವೆ ಮಾಡ್ತೀನಿ, ಆಮೇಲೆ ಅದು ಮಾಡ್ತೀನಿ. ಬಾಬಾರವ್ರ ಹತ್ರ ಹರಕೆ ಹೊತ್ಕೊಳ್ಳೋ ಜನ ಇದ್ದಾರೆ. ಬಾಬಾರವ್ರಿಗೆ ಆಫರ್ ಕೊಡೋರು ಇದ್ದಾರೆ. ಬಾಬಾ ಬಿಸ್ನೆಸ್ಸಲ್ಲಿ ನನಗೆ 1 ಕೋಟಿ ಬಂದರೆ 50 ಲಕ್ಷ ನಿನಗೆ. ಇಂಥ ಕತೆಗಳು ಹೇಳೋಕ್ಕೂ ಬರ್ತಾರೆ ನಮ್ಮ ಹತ್ರ. ನಮಗೆ ಬಾಬಾರವ್ರು ಎಲ್ಲ ಕೊಟ್ಟು ಬಿಟ್ಟಿದ್ದಾರೆ ಅನ್ನೋರೇ. ಈಗ ಬಾಬಾರವರೆಲ್ಲ ಕೊಟ್ಟಿದ್ದು ಮಾಯ. ನಿಮಗೆ ಈ ಟೈಮಲ್ಲಿ ಏನಾದರೂ ಕೊಟ್ಟಿದೆ ಅಂದರೆ ಅದು ಮಾಯ ಕೊಡುತ್ತೆ, ಬಾಬಾ ಕೊಡಲ್ಲ. ಬಾಬಾ ಕೊಡೋದೊಂದೇ ಶ್ರೀಮತ, ಅರ್ಥ ಮಾಡ್ಕೊಳ್ಳಿ. ಭಾಳ ಜನ ತಿಳ್ಕೊಂಡಿದ್ದಾರೆ ನಾವು ಬಾಬಾರವರಿಗೆ ಭಾಳ ಸರಿಯಾಗಿ ನಡ್ಕೊಳ್ತಾ ಇದ್ದೀವಲ್ಲ, ಶ್ರೀಮತದಂತೆ ಭಾಳ ಸರಿಯಾಗಿದ್ದೀವಿ, ಅದಕ್ಕೆ ನಮಗೆಲ್ಲ ಅಷ್ಟು ಚೆನ್ನಾಗಿ ಕೊಟ್ಟು ಬಿಟ್ಟಿದ್ದಾನೆ ಅಂದ್ರೆ ಮಾಯ ಅದು ಕೊಡ್ತಾ ಇರೋದು ನಿಮಗೆ. ಎಲ್ಲಿ ತನಕ ಇದು ಸ್ಥೂಲವಾದ ಸಂಪಾದನೆ, ಸ್ಥೂಲವಾದ ಸಂಬಂಧ, ಸ್ಥೂಲವಾದ ಹೆಸರು ಕೀರ್ತಿ ಹೆಚ್ಚಾಗುತ್ತೋ ಅಷ್ಟು ನಿಮ್ಮ ಗತಿ ಹಾಳಾಗೋಗುತ್ತೆ. ಅಂತು ಮತಿ ಸೋಗತಿ. ಎಷ್ಟು ನಿಮ್ಮದು ಖಾಲಿಯಾಗಿರ್ತೀರಿ, ಎಷ್ಟು ಬಿಕಾರಿಯಾಗಿರ್ತೀರಿ, ಆಗ ಮಾತ್ರ ಆ ಒಬ್ಬ ಪರಮಾತ್ಮ ತಂದೆ ನೆನಪಿರುತ್ತೆ, ನಿಮಗೆ ಸದ್ಗತಿ ಸಿಗುತ್ತೆ. ಇದು ಅರ್ಥ ಆಗಲ್ಲ ಬಿಡಿ ಈ ಜನ್ಮಕ್ಕೆ. ಇಷ್ಟೆಲ್ಲ ಇಟ್ಕೊಂಡು ನಾವು ಜ್ಞಾನ ಮಾರ್ಗದಲ್ಲಿ 50 ವರ್ಷ ಇದ್ರೇನು, 20 ವರ್ಷ ಇದ್ರೇನು, 30 ವರ್ಷ ಇದ್ರೇನು. ಇವತ್ತು ಬಂದಿದೆ ಒಂದು ಮಗು, ಪಾಪ ಗೊತ್ತೇ ಇಲ್ಲ, ಬ್ರಹ್ಮ ಗೊತ್ತಿಲ್ಲ, ಮಮ್ಮ ಗೊತ್ತಿಲ್ಲ, ದಾದಿಗಳು ಗೊತ್ತಿಲ್ಲ, ಅವತರಣ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಆ ಮಗು ಸ್ವಯಂ ಪರಮಾತ್ಮ ಬಂದಿದ್ದಾನೆ ಅನ್ನೋದು ಪಕ್ಕ ಆಗ್ಬಿಡ್ತು. ಬಲಿಹಾರಿ ಆಗ್ಬಿಡು ಮಗು ಅಂದ್ರು ಆಗ್ಬಿಡುತ್ತಾ ಮಗು. ಅದಕ್ಕೆ ಸ್ವರ್ಗದ ಯಾವ ಇಚ್ಛೆ ಇಲ್ಲ. ಪರಮಾತ್ಮ ಬಂದಿದ್ದಾರೆ ಮುಗೀತು ಅಂತ ಬಲಿಹಾರಿ ಆಗ್ಬಿಟ್ಟ ಅಂತ ತಿಳ್ಕೊಳ್ಳಿ. 1 ವರ್ಷದ ಮಗು ಇದ್ದಾನೆ ಅಂದರೆ ಒಳಗಿಂದ ಯಾವುದೇ ಸ್ವಾರ್ಥ ಇಟ್ಟುಕೊಳ್ಳದೆ, ಯಾವುದೇ ಪದವಿ ಇಚ್ಛೆ ಇಟ್ಕೊಳ್ಳದೆ, ಹೆಸರು ಕೀರ್ತಿ ಇಟ್ಕೊಳ್ಳದೆ, ಯಾವ ಶರೀರದ ಸಂಬಂಧದ ಫಲಾಪೇಕ್ಷೆ ಇಟ್ಕೊಳ್ಳದೆ ಶ್ರೀಮತದಂತೆ ನಡೆದ ಅಂದುಕೊಂಡ್ಬಿಡಿ. ನೀವು 50 ವರ್ಷ ಬಂದಿರೋದು ಒಂದೇ, ಅವ್ರು 1 ವರ್ಷದಲ್ಲಿ ನಿಮ್ಮನ್ನು ಎಲ್ಲರನ್ನೂ ನಮ್ಮನ್ನು ಹಿಂದೆ ಹಾಕಿ ಹೋಗ್ಬಿಡುತ್ತೆ. ಇಲ್ಲಿ ಬೇಕಾಗಿರೋದು ನಿಸ್ವಾರ್ಥತೆ. ಮಾಯ ಜ್ಞಾನ ಎಷ್ಟು ತುಂಬಿಕೊಂಡಿದ್ದೀವಿ ನಾವು. ಈ ಪಾತ್ರದ ಜ್ಞಾನ ಅಂದರೆ ಇನ್ನೂ ನಮಗೆ ಪಾತ್ರ ಸರಿ ಹೋಗ್ಬೇಕು, ಪಾತ್ರ ಸರಿ ಹೋಗ್ಬೇಕು, ಪಾತ್ರ ಸರಿ ಹೋಗ್ಬೇಕು. ಶರೀರಕ್ಕೆ ರೋಗ ಬರಬಾರ್ದು, ಸಂಬಂಧ ಕೆಡಬಾರ್ದು, ಸಂಪತ್ತು ಹಾಳಾಗಬಾರ್ದು, ಹೆಸರು ಹೋಗಬಾರ್ದು. ಮತ್ತೆ ಇನ್ನೇನು ಬಿಡಕ್ಕೆ ಬಂದಿರ ನೀವಿಲ್ಲಿ? ಸಾಯಬೇಕು ಅಂತ ಪರಮಾತ್ಮ ಹೇಳಿದ್ರೆ ಇಷ್ಟೆಲ್ಲ ಕಟ್ಕೊಂಡವ್ರು ನೀವು ಸತ್ತಿರ್ತೀರ. ಹಂಗಂದ್ರೆ ಸಾಯೋದು ಅಂದ್ರೆ ಏನು? ಶರೀರಕ್ಕೆ ಏನಾದರೂ ಬಾಬಾ ಅನ್ನಬಾರ್ದು, ಸಂಬಂಧಗಳು ಕುಲಗೆಟ್ಟು ಹೋದ್ರು ಬಾಬಾ ಅನ್ನಂಗಿಲ್ಲ. ಅದಕ್ಕಾಗಿ ಸತ್ತೋಗಿರೋರು ನೀವು. ಸತ್ತೋಗಿರೋ ಶರೀರವನ್ನು ಅದ್ದಕ್ಕಾಗಿ ಹರ್ಕೊಂಡು ತಿಂದ್ರೆ ಏನಾಗಬೇಕಾಗಿದೆ? ಹಾಗೆ ಪರಿಸ್ಥಿತಿಗಳು ನಮ್ಮನ್ನು ಹರ್ಕೊಂಡು ತಿಂದು ಬಿಡು. ಹೆಸರು ಕೀರ್ತಿ ಹಾಳಾಗೋಗ್ಲಿ, ಅವಮಾನ ಬೇಕಾದಷ್ಟಾಗಲಿ, ನಾನು ಆಲ್ರೆಡಿ ಸತ್ತಾಗಿದೆ. ಸತ್ ಆಗಿದೆ ಅಂದ್ರೇನು? ಸತ್ಯದಲ್ಲಿ ಬಂದಾಗಿದೆ, ಮಿಥ್ಯವನ್ನು ಬಿಟ್ಟಾಗಿದೆ, ಸದ್ಗತಿ ಸಿಕ್ಕಾಗಿದೆ ಅಂತ ಇದ್ದು ಬಿಟ್ಟರೆ ಆತ್ಮದ ಆನಂದದಲ್ಲಿ ಇರೋನಿಗೆ ಈ ಪಾತ್ರದ ಭಯ ಏಕೆ? ಪರಮಾತ್ಮನಿಗೂ ಕೂಡ ಯಾವ ಕಾರಣಕ್ಕೂ ಕೂಡ ಸ್ವಾರ್ಥದಿಂದ ಸ್ಮರಣೆ ಮಾಡೋದಿಲ್ಲ. ಅಂತ ಮಗು 1 ವರ್ಷ ಇದ್ರೂ ಕೂಡ ಎಲ್ಲರನ್ನ ಬೀಟ್ ಮಾಡಿ ಮುಂದೆ ಹೋಗ್ತಾನೆ. ಅದಕ್ಕೆ ಲಾಸ್ಟ್ ಸೋ ಫಾಸ್ಟ್. ಇವಾಗಾದರೂ ಅರ್ಥ ಮಾಡ್ಕೊಳ್ಳಿ. ಎಲ್ಲ ಇಚ್ಛೆಗಳನ್ನು ಎಷ್ಟು ಇಟ್ಕೊಳ್ತೀರಿ, ಎಷ್ಟು ವರ್ಷ ಇಟ್ಕೊಳ್ತೀರಿ ಇನ್ನೋ ತನಕ? ಯಾವಾಗ ಬೇಕಾದರೂ ಮಣ್ಣಲ್ಲಿ ಮಣ್ಣಾಗಿ ಹೋಗುತ್ತೆ. ಇದು ನೀವು ಹೋಗ್ತೀರಿ, ಅದು ಇರುತ್ತೆ. ನಿಸ್ವಾರ್ಥವಾಗಿ ಮಾಡಿದ್ರೆ ಬೇಕಾದಷ್ಟು ಸಿಗುತ್ತೆ ಡ್ರಾಮಾನುಸಾರ. ಅದೇ ಮಾಯ ನಮಗೆ ಸ್ವಾರ್ಥ ಇಡಿಸೋದು, ಪದವಿಯ ಹುಚ್ಚಿಡಿಸೋದು. ಸೋಲಾಕಲ ಸಂಪನ್ನ ಆಗದೆ ಹೆಂಗಣ್ಣವ್ರೆ? ಆ ಸೋಲಾಕಲಗಳಂದ್ರೆ ಏನಣ್ಣವ್ರೆ? ಯಾಕಂದ್ರೆ ಈಗ 16 ಕಲೆಗಳು ಬೇಕಲ್ವ ಸತ್ಯುಗದಲ್ಲಿ ಹೋಗಿರ್ಲಿಕ್ಕೆ. ಸೋಲಾಕಲ ಸಂಪೂರ್ಣ ನಿರ್ವಿಕಾರಿ, ಅಹಿಂಸೋ ಪರಮೋಧರ್ಮಿ, ಅದರ ಬಗ್ಗೆನೇ ಚಿಂತೆ ಇವರಿಗೆ.
ಇಲ್ಲಿ ಇದೆ ಎಲ್ಲ ಆತ್ಮನೇ ಅದೇ, ನಾನೇ ಅದು ಕಂಪ್ಲೀಟ್ ಸ್ವರೂಪ, ಸಂತೃಪ್ತ ಸ್ವರೂಪ, ಸಂಪನ್ನ ಸ್ವರೂಪ ಆತ್ಮ. ಇದಲ್ಲ ಅಣ್ಣವ್ರೆ, ಅದು ಬೇಕು. ಅದು ಆ ತತ್ವದ ಗೊಂಬೆ, ಮಣ್ಣಿನ ಗೊಂಬೆಗೆ ಎಷ್ಟು ಇವರಿಗೆ ಅದರ ಮೇಲೆ ಮೋಹ ನೋಡಿ. ಒಳಗಿರುವ ಚೈತನ್ಯ ಬಿಟ್ಟಿದ್ದೇವೆ, ಸತ್ತಿರ ಹೆಣಕ ಗಂಟು ಬಿದ್ದಿದ್ದೀವಿ. ನಾನು ಆತ್ಮ ಅಂತ ಸತ್ಯುಗದ 1000 ರಾಜ ರಾಣಿಯರನ್ನ ತಂದಿಟ್ಟರು ಕೂಡ ಇದ್ರ ಮುಂದೆ ಸಮ ಇಲ್ಲ. ಅದು ಸಾಕ್ಷಾತ್ ಲಕ್ಷ್ಮೀನಾರಾಯಣರನ್ನ 1000 ಜನ ನಿದರ್ಶಿದ್ರು ಕೂಡ ಒಂದು ಆತ್ಮಕ್ಕೆ ಸಮ ಬರೋದಿಲ್ಲ. ಅದು ಪಾತ್ರದಲ್ಲಿ ಶ್ರೇಷ್ಠ ಇರಬಹುದು. ಈ ಸತ್ಯ ಯಾವಾಗ ಅರ್ಥ ಆಗುತ್ತೆ? ಆತ್ಮಿಕ ನಶೆ ಇಡಿಸ್ಕೊಳ್ಳಿ ಅಂತ ಹೇಳಿದರೆ ನಾರಾಯಣಿ ನಶೆ ಅಲ್ಲ. ಸುಮ್ಮನೆ ನಮಗೆ ಇಂಥವ್ರಿಗೆ ಮೂಗಿಗೆ ತುಪ್ಪ ಸೌರಕ್ಕೆ ನಾರಾಯಣ ನಶೆಯಲ್ಲಿ ಬನ್ನಿ ಅಂತ ಹೇಳ್ತಾರೆ ಬಾಬಾ. ಅಟ್ಲೀಸ್ಟ್ ಹಿಂಗಾದ್ರೂ ಬಂದ್ಕೊಳ್ಳಿ ಸ್ವಲ್ಪ ದಾರಿಗೆ ಅಂತ. ನಾವು ಅದನ್ನೇ ಹಿಡ್ಕೊಂಡಿವಿ, ಇದ್ರ ಬಿಟ್ಟೇ ಬಿಟ್ಟಿವಿ. ಪ್ರತಿನಿತ್ಯ ಆತ್ಮಿಕ ನಶದ ಬಗ್ಗೆ ಹೇಳ್ತಾರೆ, ಆತ್ಮ ಅಭಿಮಾನಿ ಬಗ್ಗೆ ಹೇಳ್ತಾರೆ. ಪಾತ್ರ ಅಭಿಮಾನಿನೇ, ಸತ್ಯುಗದ ಅಭಿಮಾನಿನೇ, ನಾರಾಯಣನ ಅಭಿಮಾನಿನೇ, ಶರೀರದ ಅಭಿಮಾನಿ. ಮತ್ತು ನಾವು ದೇಹಾಭಿಮಾನನೇ ಬಿಟ್ಟಿಲ್ಲ. 50 ವರ್ಷ ಆಯ್ತು ಬಂದು, ಏನು ಉಪಯೋಗ ಇದೆ? ಇದನ್ನು ಅರ್ಥ ಮಾಡಿಕೊಂಡು ಇನ್ನು ಮುಂದಾದರೂ ತಿಳಿದೋ ತಿಳಿಲಾರ್ದು ಇಲ್ಲಿ ತನಕ ಸಮಯ ಹೋಗಿದೆ. ಇನ್ನು ಮುಂದೆ ಹಾಗಾಗಬೇಡಿ, ಸತ್ಬಿಡಿ. ಸ್ಮೃತಿಯಿಂದ ಸತ್ತು ಬಿಡಿ. ದೇಹದ ಸ್ಮೃತಿ, ಪಾತ್ರದ ಸ್ಮೃತಿಯಿಂದ ಸತ್ತು ಆತ್ಮದ ಸ್ಮೃತಿಯಲ್ಲಿ ಬನ್ನಿ. ಆತ್ಮದೊಳಗಡೆ ಏನಿಲ್ಲ ಹೇಳಿ, ಎಲ್ಲವೂ ಇದೆ. ಆ ಬ್ಯೂಟಿಫುಲ್ ಎಂಜಾಯ್ಮೆಂಟ್ ಇದೆ ಅದರಲ್ಲಿ. ಸುಖ, ಶಾಂತಿ, ಪ್ರೇಮ, ಶಕ್ತಿ, ಆನಂದ, ಜ್ಞಾನ, ಪವಿತ್ರತೆ, ಏನು ವೆರೈಟಿ 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 ಡೀಪ್ ಸ್ವೀಟ್ನೆಸ್ ಇದೆ ಅದರಲ್ಲಿ. ಅದು ಎಂಜಾಯ್ ಮಾಡಿಬಿಟ್ರೆ ಈ ಪಾತ್ರದ ಹುಚ್ಚು ನಿಮಗೆ ಬಿಟ್ಟು ಹೋಗುತ್ತೆ. ಅದಕ್ಕೆ ಎಷ್ಟು ಜಲ್ದಿ ಆಗುತ್ತೋ ಅಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬೇಗ ಆತ್ಮದ ಎನ್ಲೈಟ್ಮೆಂಟ್ ಮಾಡ್ಕೊಳ್ಳಿ. ನಿಸ್ವಾರ್ಥವಾಗಿ, ಪ್ರಾಮಾಣಿಕವಾಗಿ, ಬಲಿಹಾರಿಯಾಗಿ. ಆಗ ಅಷ್ಟ ಶಕ್ತಿಗಳ ಲೈಟ್ ಹೊಳೆಯುತ್ತೆ. ಆಗ ಮಾತ್ರ ನಾವು ಅನೇಕ ಆತ್ಮರಿಗೆ ಮಾರ್ಗದರ್ಶನ ಮಾಡುವಂತಹ ಲೈಟ್ ಹೌಸ್ ಆಗಬಹುದು ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ಮುಕ್ತಾಯ. ಅಚ್ಚ ಓಂ